ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇದು 118ನೇ ದಿನದ ಬ್ಲಾಗು. ಸ್ವಲ್ಪ ಎಡಿಟಿಂಗ್ ಕೂಡ ಬೇಗನೆ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂದರೆ ನನಗೆ ಈ ನಡುವೆ ಸ್ವಲ್ಪ ಲೇಟ್ ಆಗ್ತಾ ಇರೋದ್ರಿಂದ ಮತ್ತು ವ್ಯೂಸ್ಗೆ ಎಫೆಕ್ಟ್ ಹೊಡಿತಾ ಇದೆ ಆ್ಯಂಡ್ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ತುಂಬ ಎಡಿಟಿಂಗ್ ಮಾಡೋದಕ್ಕೆ ಮತ್ತು ಅಪ್ಲೋಡ್ ಬಿಡೋದಕ್ಕೆ ಇಷ್ಟ ಇಲ್ಲ. ಆದರೂ ವೀಡಿಯೋಸ್ ಹಾಕಲೇಬೇಕು ಅಂತ ಸಂಜೆ ಆದರೂ ಪರವಾಗಿಲ್ಲ ಎಡಿಟಿಂಗ್ ಮಾಡಿ ವೀಡಿಯೋ ಹಾಕೋಷ್ಟರೊಳಗಾಗಿ ನೈಟ್ ಯಾವಾಗಲೂ ಅದು ಡೌನ್ಲೋಡ್ ಆಗ್ತಿತ್ತು, ಅಪ್ಲೋಡ್ ಆಗ್ತಿತ್ತು. ಸೊ ಹಂಗಾಗಿ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಒಂದು ನೈಟ್ಗೆ ಎಷ್ಟಾಗುತ್ತೋ ಅಷ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲಸ ಕೂಡ ಏನು ಅಷ್ಟೊಂದೇನಿಲ್ಲ. ಬೆಳಗ್ಗೆ ನಿನ್ನೆ ಎಲ್ಲ ಸ್ನಾನ ಮಾಡಿರಲಿಲ್ಲ, ಹಾಗೆ ಇದ್ದೆ. ಬೆಳಗ್ಗೆ ಎದ್ದು ದೀಪ ಆದರೂ ಹಚ್ಚೋಣ ಮನೇಲಿ ಅಂದ್ಬಿಟ್ಟು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಚಟ್ನಿ ರುಬ್ಬಬೇಕು ಅಂದ್ಬಿಟ್ಟು ಆಚೆ ಬಂದೆ. ಸ್ನಾನ ಮಾಡಿಕೊಂಡು ಆಚೆ ಬಂದು ಚಟ್ನಿ ರುಬ್ಬೋದಕ್ಕೆ ನಿಂತ್ಕೊಂಡೆ. ಎರಡು ಚಟ್ನಿ ರುಬ್ಬಿಟ್ಟೆ. ಇನ್ನು ಕರೆಂಟ್ ಹೋದರೆ ಹೋಟ್ಲಿಗೆ ಮತ್ತೆ ಇದಾಗುತ್ತೆ ಅಂತ ವೈಟ್ ಚಟ್ನಿ ರೆಡ್ ಚಟ್ನಿ ಎರಡೂ ರುಬ್ಬಿದೆ. ಯಾರೋ ಬಂದು ಇಡ್ಲಿ ಕೇಳಿದ್ರು, ಅವ್ರಿಗಿನ್ನೂ ಆಗಿಲ್ಲ ಅಂತ ಹೇಳಿ ಕಳಿಸ್ದೆ. ಅವರು ಒಂದು 10 ಮಿನಿಟ್ಸ್ ಬಿಟ್ಕೊಳ್ಳಿ ಬಂದರು. ಆಮೇಲೆ ಕೆಂಪು ಚಟ್ನಿ ಎಲ್ಲ ರುಬ್ಬಿದಾದಮೇಲೆ ಒಳಗಡೆ ಹೋಗಿ ದೇವ್ರಿಗೆ ಕಡ್ಡಿ ಎಲ್ಲ ಹಚ್ಚಿಬಿಟ್ಟು ಅದನ್ನು ನನ್ನ ಲಾಸ್ಟ್ ನಿನ್ನೆ ಮೊನ್ನೆ ವ್ಲಾಗಲ್ಲೇ ಹೇಳಿರೋ ಹಾಗೆ ಕೆಳಗಡೆ ಇಟ್ಟಿದ್ದೆಲ್ಲ ರಾಘವೇಂದ್ರ ಸ್ವಾಮಿ ನನಗೆ ಸಮಾಧಾನ ಅನಿಸಿಲ್ಲ. ಗಣೇಶನ ತೆಗೆದು ಕೆಳಗಡೆ ಇಟ್ಟೆ. ಮತ್ತು ಏನು ವೆಂಕಟರಮಣ ಸ್ವಾಮಿ ಫೋಟೋ ಇತ್ತು ಅದನ್ನ ಒಂದು ಸೈಡ್ಗೆ ಇಟ್ಟು ರಾಘವೇಂದ್ರ ಸ್ವಾಮಿನೇ ಸಪ್ರೇಟಾಗಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿ ಇವತ್ತು ಕೂಡ ತುಪ್ಪದ ಆರತಿ ಬೆಳಗ್ಗೆ ಮಾಮೂಲಿ ಕಡ್ಡಿ ಹಚ್ಚಿಬಿಟ್ಟು ನಾನು ಇನ್ನು ಕಾಫಿ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟು ಹೋಟ್ಲ್ ಹತ್ರ ಹೋದೆ. ತುಂಬ ಸುಸ್ತು, ತಲೆನೋವು, ಮಾತ್ರೆ ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ಟಿಫನ್ ಮಾಡಿ ಮನೆಗೆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಮನೆಗೆ ಬಂದೆ. ಬಟ್ ಡಾಕ್ಟ್ರ್ ಕೊಟ್ಟಿರೋ ಟ್ಯಾಬ್ಲೆಟ್ ತುಂಬ ಸುಸ್ತು ಆಗ್ತಿಲ್ಲ ನನ್ನ ಕೈಲಿ ಅಂತ ಅಂದ್ಕೊಂಡಾಗ ಮತ್ತೆ ನಾನು ಏನು ಮಾಡಿದೆ, ತಲೆನೋವು ಬೇರೆ ಮಾತ್ರ ಕುಡಿದೆ. ಬಟ್ ತಲೆನೋವಂತೂ ಬಿಡಲೇ ಇಲ್ಲ. ಬಂದು ಅಡುಗೆ ಸಾಂಬಾರು ಮಾತ್ರ ಮಾಡಿಬಿಟ್ಟು ನೈಟದ ರೈಸ್ ಇತ್ತು, ಸಾಂಬಾರು ಮಾಡಿಬಿಟ್ಟು ಮಲಗ್ದೋಳು ನಾನು. 2:45 ಮಲಗ್ದೋಳು. 6 ಗಂಟೆವರೆಗೂ ನನಗೆ ಎದ್ದೇ ಇಲ್ಲ ಮೇಲೆಗೆ. ಅಷ್ಟು ಸುಸ್ತಾಗ್ತಿದೆ, ತುಂಬ ಟಯರ್ಡ್ ಆಗ್ತಿದೆ ಬಾಡಿ. ಈ ಸಣ್ಣ ಪುಟ್ಟದಕ್ಕೆ ನಾವೇ ಹಿಂಗಂದ್ರೆ ಇನ್ನು ವಯಸ್ಸಾಗಿರೋರು ಮಕ್ಕಳು ಏನು ಮಾಡ್ತಾರಪ್ಪ ಅಂತ ಒಂದು ಟೈಮ್ ಅನಿಸ್ಬಿಡುತ್ತೆ. ಎಷ್ಟು ಇದಾಗುತ್ತಲ್ಲ. ತಾಳ್ಮೆಯಿಂದ ಇರು, ದೇವರು ನಮಗೆ ಅರ್ಹ ಮತ್ತು ಅದ್ಭುತ ವ್ಯಕ್ತಿಯನ್ನೇ ಕಳಿಸುತ್ತಾನೆ. ನಾನು ಪ್ರತಿದಿನ ಒಂದೊಂದು ಮೋಟಿವೇಶನಲ್ಲಿ ಒಂದು ಇದ್ರ ಥರ ಹೇಳ್ತಾ ಇರ್ತೀನಿ. ಬಟ್ ಕೆಲವೊಬ್ಬರೆಲ್ಲ ಸ್ಟಾರ್ಟಿಂಗಲ್ಲಿ ಅಷ್ಟೇ ನೋಡಿಬಿಟ್ಟು ಹೊರಟೋಗಿರ್ತಾರೆ. ಆದರೆ ವಿಡಿಯೋ ಒಳಗಡೆ ಹೋದ್ಮೇಲೆ ಅಷ್ಟೇ ಅದ್ರ ಪೂರ್ತಿ ಸಾರಾಂಶ ಗೊತ್ತಾಗೋದು ಅಂತ ಹೇಳ್ತಾರಲ್ಲ. ಸೊ ಪೂರ್ತಿ ವಿಡಿಯೋಸ್ನ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಏನು ಅದರಲ್ಲಿ ಅರ್ಥ ಇದೆ, ಹಾಗೆ ನಾವು ನಮ್ಮ ಲೈಫಲ್ಲಿ ನಾವು ಹೇಗೆಲ್ಲ ಇರಬೇಕು ಅಂತ. ನಮಗೆ ತಾಳ್ಮೆ ಅನ್ನೋದು ದೇವರು ಕಲಿಸಿಕೊಡ್ತಾನೆ. ತಾಳ್ಮೆನ ನಾವು ಕಲ್ತ್ಕೊಂಡಿಲ್ಲ ಅಂದಾಗ, ಆ ತಾಳ್ಮೆಯಿಂದ ಇಲ್ಲ ಅಂದಾಗ ನಮಗೆ ಜೀವನ ಹೇಗೆಲ್ಲ ಕಾಣಿಸ್ತಾ ಇರುತ್ತಂದರೆ ನರಕಕ್ಕಿಂತ ಹೆಚ್ಚಾಗಿಯೇ ತಾಳ್ಮೆ ಇರಬೇಕು. ಎಷ್ಟಿರಬೇಕು ತಾಳ್ಮೆ ಅಂದರೆ ಅದು ಕಷ್ಟ ಕೂಡ ನಮ್ಮನ್ನು ಬಿಟ್ಟು ಓಡೋಗುವಷ್ಟು ತಾಳ್ಮೆ ಇರಬೇಕು ನಮಗೆ. ಸೊ ಇನ್ನು ಅಮ್ಮನಿಗೆ ಕೇಳಿದೆ ಟಿಫನ್ ಏನು ಮಾಡಿಕೊಡ್ಲಿ ಅಂತ. ಗೋಧಿ ದೋಸೆ ಮಾಡಿಕೊಟ್ಬಿಡು, ಸ್ವಲ್ಪ ಕಾಫಿ ಏನಾದರೂ ಮಾಡು ಅಂದರು. ಸ್ವಲ್ಪ ಗೋಧಿ ದೋಸೆ ಚಿರೋಟಿ ರವೆ, ಗೋಧಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕ್ಬಿಟ್ಟು ಅವ್ರಿಗೆ ದೋಸೆಗೆ ರೆಡಿ ಮಾಡಿ ಹಾಲು ಬಿಸಿ ಇಕ್ಕಿ ಕಾಫಿ ಮಾಡಿ ಅವ್ರಿಗೆ ಕೊಟ್ಟೆ. ಅವ್ರು ತಿನ್ಕೊಂಡ್ರು. ಅವ್ರದ್ದೆಲ್ಲ ಮುಗಿಸ್ಬಿಟ್ಟು ಹಾಗೆ ಮುಸ್ರೆ ನೀರೆಲ್ಲ ಅಲ್ಲೇ ಇತ್ತು, ತುಂಬ ಈಚೆ ಬರ್ತಿತ್ತು. ಅವ್ರು ತೊಗೊಂಡೋಗಿರಲಿಲ್ಲ ಅಂತ ಅವ್ರು ಬಂದಿದ್ದರು 10 ಗಂಟೆಯಲ್ಲಿ. ಅದನ್ನೆಲ್ಲ ತೊಗೊಂಡೋಗಿ ಹಾಕಿಬಿಟ್ಟು ಅವ್ರಿಗೆ ಟಿಫನ್ ಮಾಡಿ ಕೊಟ್ಟುಬಿಟ್ಟು ಅಷ್ಟೇ ನಾನು ಮತ್ತೆ ಕೆಲಸಕ್ಕೆ ಹೋಗಬೇಕು ಅಂತ ಹೋದೆ. ಅಲ್ಲಿ ಹೋದ್ಮೇಲೆ ಮತ್ತೆ ಫೋನ್ ಬಂತು, ಮತ್ತೆ ರಿಟರ್ನ್. ನಾನು ಹೋಟ್ಲ್ ಹತ್ರ ಹೋಗಿ ಎಲ್ಲ ಮುಗಿಸೋಷ್ಟ್ರೊಳಗೆ 1:30-2 ಗಂಟೆ ಆಯಿತು. ಬಟ್ ತುಂಬ ಟಯರ್ಡ್ ಅನ್ನಿಸ್ತಾ ಇದರಿಂದ ಕೆಲಸನ ಯಾರು ಮಾಡೋರು ಅಂತ ಅನ್ನಿಸ್ತಾ ಇತ್ತು. ಏನೇನೂ ಮಾಡೋಕ್ಕಾಗ್ತಿಲ್ಲ. ತುಂಬಾ ಮೈಂಡ್ ಫುಲ್ ಏನೋ ಥರ ಇದೆ ಮೈಂಡು, ತಲೆ ಎಲ್ಲ ಸುಸ್ತಾಗ್ತಾ ಇದೆ. ತಿಂತಾಯಿದ್ರೆ ಊಟ ಸೇರ್ತಿಲ್ಲ.
ಗೊತ್ತಿಲ್ಲ ಏನು ಮಾಡೋದು ಅಂತ, ಯಾವ ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಜ್ವರ ಇದ್ದರೆ ಏನಾದರೂ ತೊಗೋಬೋದು, ಬಟ್ ಜ್ವರ ಇಲ್ಲ, ತಲೆನೋವಿದೆ ಮತ್ತು ಸುಸ್ತಾಗ್ತಿದೆ. ಇವೆರಡಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಸೊ ಎಳ್ನೀರು ಕೂಡ ಕುಡಿದ್ರೆ ಸುಸ್ತು ಕಡಿಮೆ ಆಗುತ್ತೆ ಅಂತ, ಬಟ್ ಅದು ಕೂಡ ನನಗೆ ಸುಸ್ತು ಕಡಿಮೆ ಮಾಡಲಿಲ್ಲ. ಇನ್ನು ತಾಳ್ಮೆಯಿಂದ ನಾವು ಎಷ್ಟು ಇರ್ತೀವೋ ಅಷ್ಟು ನಮಗೆ ಕಷ್ಟ ಕೂಡ ನಮ್ಮನ್ನು ಪರೀಕ್ಷೆ ಮಾಡುತ್ತಂತೆ. ನಾವು ಹೇಗಿರ್ತೀವಿ, ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಇವ್ರಿಗೆ ಕಷ್ಟ ಬಂದರೆ ಹೇಗಿರ್ತಾರೆ, ಇಲ್ಲ ಸುಖ ಬಂದರೆ ಹೇಗಿರುತ್ತೆ ಅಂತ ಎಲ್ಲದನ್ನು ಕಾಪಾಡೋದು ನಮ್ಮ ತಾಳ್ಮೆನೇ. ಆ ತಾಳ್ಮೆ ನಾವು ಮಾತಾಡೋ ಒಂದೊಂದು ಮಾತು ಕೂಡ ಒಂದೊಂದು ಸತಿ ನಮಗೆ ವಿರುದ್ಧವಾಗೇ ಇರುತ್ತೆ. ಕೋಪ ಬಂದಾಗ ನಾವು ಏನು ಮಾತಾಡ್ತೀವಿ, ಏನಂತ ಇದ್ದೀವಿ, ಮುಂದೆ ಯಾರಿದ್ದಾರೆ ಹಿಂದೆ ಯಾರಿದ್ದಾರೆ ಏನೂ ಗೊತ್ತಾಗೋದಿಲ್ಲ ನಮಗೆ. ಸೊ ಚೀರಾಡಿ ಕಿರ್ಚಾಡಿ ಎಲ್ಲನೂ ಇದು ಮಾಡಿಬಿಡ್ತೀವಿ. ಬಟ್ ನಾವು ಶಾಂತವಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಗೊತ್ತಿರುತ್ತೆ ಅದು ತಪ್ಪು ಅಂತ. ಇನ್ನು ಸಡನ್ನಾಗಿ ಕೇಳಿಸ್ಕೊಂಡಿರೋರ್ಗೆ ಅವ್ರಿಗೆ ಯಾವ ರೀತಿ ಇರುತ್ತೆ ಹೇಳಿ, ಅವ್ರಿಗೂ ಅದೇ ಥರನೇ ಇರುತ್ತೆ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ತಾಳ್ಮೆಯಿಂದ ಇರಬೇಕು. ಹಂಗೂ ಕೋಪ ಕಮ್ಮಿ ಮಾಡ್ಕೋಬೇಕು ಅಂದರೆ ಸೊ ಉಲ್ಟಾ ನಾವು 1 2 3 ಎಣಿಸ್ತೀವಿ, 10 9 8 7 ಅಂತ. ಸೊ ನಾನು ಅದನ್ನು ತುಂಬ ಕೋಪ ಬಂದಾಗ ಪಾಲಿಸ್ತೀನಿ. ಇಲ್ಲ ನಾನೇನು ಮಾಡ್ತೀನಿ ಅಂದರೆ ಎದ್ದು ಅಲ್ಲಿಂದ ಆಚೆ ಹೋಗಿ ಕುತ್ಕೊಬಿಡ್ತೀನಿ. ನಾನು ಏನಾದರೂ ತುಂಬ ಜಗಳ ಆಡ್ತಾ ಇದ್ದಾರೆ, ಇಲ್ಲ ತುಂಬ ಏನಾದರೂ ಇದಾಗ್ತಿದೆ ಅಂದಾಗ ಎದ್ದುಬಿಟ್ಟು ಅಲ್ಲಿಂದ ಸೈಲೆಂಟಾಗಿ ಆಚೆ ಹೋಗಿ ಕೂತ್ಕೊಳ್ಳೋದು, ಇಲ್ಲ ಸೈಲೆಂಟಾಗಿ ಎದ್ದೆಲ್ಲಾದರೂ ಹೋಗ್ಬಿಡ್ತೀನಿ. ಇಲ್ಲ ಮಾತಾಡ್ತಾಯಿದ್ರೆ ಮಾತಾಡ್ತಾನೆ ಇರ್ತೀವಿ ಅಂತ. ಸೊ ಮಾತಾಡ್ತೀನಿ, ನಾನು ಬಾಯಿ ಮಾಡಿರ್ತೀನಿ, ಬಟ್ ಜಾಸ್ತಿ ನನಗೇನೆ ಅದು ರಾಂಗ್ ಡಿಸಿಷನ್ಗೆ ಹೋಗ್ತಿದೆ, ಇಲ್ಲ ಇನ್ನೂ ಜಾಸ್ತಿ ಚೀರಾಟ ಸ್ಟಾರ್ಟ್ ಆಗ್ತಿದೆ ಅಂದಾಗ ಯಾರಾದರೂ ಒಬ್ರು ಕಂಟ್ರೋಲ್ ಆಗಬೇಕು ಅಂತ ಹೇಳಿಬಿಟ್ಟು ನಾನೇ ಒಂದು ಇದನ್ನು ಇದು ಮಾಡ್ಕೊಬಿಡ್ತೀನಿ. ಸೊ ಅದನ್ನು ಪಾಲಿಸ್ಬೇಕು. ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಅದನ್ನ ಪಾಲಿಸಿದ್ರೆ ಅವ್ರ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ. ಇನ್ನು ಸಾಂಬಾರ್ಗಿಟ್ಟೆ, ಇನ್ನು ಸಂಜೆ ಪಾತ್ರೆ ಉಜ್ಜೋಣ, ಗ್ಯಾಸ್ ಕ್ಲೀನ್ ಮಾಡಿಬಿಟ್ಟು ಅಂತ ಟೀ ಎಲ್ಲ ಮಾಡಿದೆ. ಟೀ ಕುಡಿದು ಪಾತ್ರೆ ಉಜ್ಜಕ್ಕೆ ಹೋಗಿ ಅಲ್ಲೆಲ್ಲ ಪಾತ್ರೆ ಉಜ್ಜಿ ನೀರಿಗೆಲ್ಲ ರೆಡಿ ಮಾಡಿ ಕೊಟ್ಟುಬಿಟ್ಟು ಅಲ್ಲಿ ಒಳಗಡೆ ಬಂದು ಆಮೇಲೆ ಪಾತ್ರೆ ಉಜ್ಜೋದಕ್ಕೆ ಅಂತ ನಿಂತ್ಕೊಂಡೆ. ವಿಪರೀತ ಇತ್ತು ಪಾತ್ರೆ. ನನ್ನ ಪ್ಲ್ಯಾನ್ ಏನಂದರೆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಗ್ಯಾಸೆಲ್ಲ ಅನ್ನಕ್ಕೆ ಇಟ್ಟುಬಿಟ್ಟು ಇದು ಮಾಡೋಣ ಅಂತ. ಬಟ್ ಆದರೆ ಅನ್ನಕ್ಕೆ ಇಡೋಕ್ಕೂ ಮುಂಚೆ ಒಂದು 3/4 ಪಾತ್ರೆ ಉಜ್ಜಿದ ತಕ್ಷಣ ಅಕ್ಕಿ ಹಾಕ್ಸ್ಕೊಂಬೋಗಿ ನೀನು ಅಂದರು. ಅಕ್ಕಿ ಹಾಕ್ಸ್ಕೊಂಬರಕ್ಕೆ ಹೋಗಿ ನಾನು ಬಂದಷ್ಟರೊಳಗಾಗಿ ನೀರು ಹಿಡ್ದಿದ್ದು. ಇನ್ನು ಎಲ್ಲನೂ ಎತ್ತಿಟ್ಬಿಟ್ಟು ರೂಮ್ ಒರೆಸಿ ಆಚೆ ತೊಳೆದ್ಬಿಟ್ಟು ಮಲ್ಕೋಬೇಕು. ಇಷ್ಟೇ ನನ್ನ ರೊಟೀನು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪೂರ್ತಿ ಇದನ್ನು ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ನನಗೆ ಆಗ್ತಾಯಿಲ್ಲ. ಇನ್ನು ಕೆಲಸ ಕೂಡ ಏನು ಮಾಡ್ತೀನೋ ಮಾಡಲ್ಲ ಗೊತ್ತಿಲ್ಲ. ತುಂಬ ಟಯರ್ಡ್ ಆಗ್ತಾಯಿದೆ, ಸುಸ್ತಾಗ್ತಿದೆ, ಜೀವ ಒಂಥರ ಆಗ್ತಿದೆ. ಇನ್ನು ಕೆಲಸ ಕೂಡ ಅಷ್ಟರಲ್ಲೇ ಇರುತ್ತೆ ನಂದೇನು ಮಾಡೋದು. ಸುಮ್ಮನೆ ಅದಕ್ಕೆ ಇಲ್ಲಿಂದ ಮುಗಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಈ ನನ್ನ ರೊಟೀನ್ನ ಯಾವ ರೀತಿಯೆಲ್ಲ ನನ್ನ ಡೈಲಿ ರೊಟೀನ್ ಇರುತ್ತೆ, ಏನೇನೆಲ್ಲ ಕೆಲಸ ಆಗುತ್ತೆ, ಹೋಟೆಲ್ ಕೆಲಸ, ಮನೆ ಕೆಲಸ ಮಾಡ್ಕೊಂಡು ಎಷ್ಟೆಲ್ಲ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಡೈಲಿ ರೊಟೀನ್ಸ್ ಹಾಕ್ತಾನೆ ಇರ್ತೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್.